ಲಲಿತಾಳ ಮಾತಿನಿಂದ ಆಯುಷಿಗೆ ನೋವಾಗಿದ್ದರೂ ರುದ್ರನ ಮನಸ್ಸಿನಲ್ಲಿ ಒಂದು ಸ್ಪಷ್ಟ ನಿರ್ಧಾರ ರೂಪುಗೊಂಡಿತು. ಆಯುಷ್ಗೆ ಕೇವಲ ತನ್ನ ಮನೆಯ ಸೊಸೆಯಾಗಿ ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಬಾರದು. ಅವಳು ತನ್ನ ಜ್ಞಾನ ಮತ್ತು ಸಾಮರ್ಥ್ಯಗಳನ್ನು ಸಮಾಜಕ್ಕೆ ನೀಡಬೇಕು ಎಂದು ರುದ್ರ ಅಂದುಕೊಂಡ. ಅದರಂತೆ ಊರಿನಲ್ಲೇ ರುದ್ರ ನಡೆಸುತ್ತಿದ್ದ ಶಾಲೆಗಳಲ್ಲಿ ಒಂದಕ್ಕೆ ಆಯುಷಿಯನ್ನು ಶಿಕ್ಷಕಿಯಾಗಿ ನೇಮಿಸಲು ನಿರ್ಧರಿಸಿದ. ಮಾರನೆಯ ದಿನ ರುದ್ರ ಶಾಲೆಯ ಪ್ರಾಂಶುಪಾಲರನ್ನು ಭೇಟಿಯಾಗಿ ಆಯುಷಿಯ ಬಗ್ಗೆ ಮಾತುಕತೆ ನಡೆಸಿದ. ಆಯುಷಿಯ ಒಳ್ಳೆಯ ವಿದ್ಯಾವಂತೆ, ಅವಳನ್ನು ಟೀಚರ್ ಆಗಿ ನೇಮಿಸಲು ಅವಳ ಸಾಮರ್ಥ್ಯವನ್ನು ಪರೀಕ್ಷಿಸಿ ಅವಳು ಅರ್ಹಳಾಗಿದ್ದಾಳೆ, ಮಕ್ಕಳಿಗೆ ಪಾಠ ಮಾಡಲು ಅವಕಾಶ ನೀಡಿ ಎಂದು ಕೇಳಿಕೊಂಡ. ಪ್ರಾಂಶುಪಾಲರು ಆಯುಷಿಗೆ ಒಂದು ಸಣ್ಣ ಸಂದರ್ಶನ ಮತ್ತು ಬೋಧನಾ ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡಿದರು. ಆಯುಷಿ ತನ್ನ ಜ್ಞಾನ ಮತ್ತು ಸರಳವಾದ ಬೋಧನಾ ಶೈಲಿಯಿಂದ ಪ್ರಾಂಶುಪಾಲರ ಮನಸ್ಸನ್ನು ಗೆದ್ದಳು. ಕೆಲವೇ ದಿನಗಳಲ್ಲಿ ಅವಳು ಶಾಲೆಯಲ್ಲಿ ಸಣ್ಣ ಮಕ್ಕಳಿಗೆ ಪಾಠ ಮಾಡಲು ಪ್ರಾರಂಭಿಸಿದಳು. ಆಯುಷಿ ಶಾಲೆಯಲ್ಲಿ ಪಾಠ ಮಾಡಲು ಶುರು ಮಾಡಿದ ವಿಷಯ ಇಡೀ ಊರಿಗೆ ಹರಡಿತು. ಆಯುಷಿಯ ಮುಖದಲ್ಲಿ ಸಂತೋಷದ ನಗು. ರುದ್ರ ತನ್ನ ಹೆಂಡತಿಯ ಸಾಧನೆ ಕಂಡು ಒಳಗೊಳಗೆ ಹೆಮ್ಮೆ ಪಟ್ಟ. ಆದರೆ ಸಾವಿತ್ರಿ ಮತ್ತು ಲಲಿತಾಳಿಗೆ ಈ ಸುದ್ದಿ ಕೇಳಿ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತಾಯಿತು. ಸಾವಿತ್ರಿ ಲಲಿತಾಳ ಹತ್ರ, ನೋಡೇ ಲಲಿತಾ, ಆ ಸಿಟಿ ಹುಡುಗಿ ಈಗ ನಮ್ಮ ಮನೆ ಸೊಸೆ ಆಗಿರೋದು ಸಾಲದೆ ನಮ್ಮ ರುದ್ರನ ಶಾಲೆಯಲ್ಲಿ ಟೀಚರ್ ಆಗಿ ಮೆರೆಯುತ್ತಿದ್ದಾಳೆ. ಇನ್ನು ನಮಗೆ ಈ ಮನೆಯಲ್ಲಿ ಬೆಲೆನೇ ಇಲ್ವಾ? ಲಲಿತಾ ಕೋಪದಿಂದ, ಅಮ್ಮ, ನನಗೆ ಹುಚ್ಚು ಹಿಡಿತಿದೆ. ನಾನು ಚಿಕ್ಕಂದಿನಿಂದಲೂ ರುದ್ರ ಮಾವನನ್ನು ಪ್ರೀತಿಸುತ್ತಿದ್ದೆ. ಈಗ ಆಕೆ ನನ್ನ ಸ್ಥಾನ ಕಸಿದುಕೊಂಡಳು. ಅಂದು ನನಗೆ ಸ್ವಾಭಿಮಾನ ಇಲ್ಲವೇ ಎಂದು ಚುಚ್ಚು ಮಾತಾಡಿದಾಕೆ ಈಗ ಅಣ್ಣನ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಅವಳಿಗೆ ಮಾನ ಮರ್ಯಾದೆ ಇಲ್ವಾ? ಇತ್ತ ಸುನೀತಾ ಮಾತ್ರ ತನ್ನ ಸೊಸೆಯ ಸಾಧನೆ ಕಂಡು ತುಂಬಾ ಖುಷಿಪಟ್ಟಳು. ಸುನೀತಾ ರುದ್ರನ ಹತ್ತಿರ, ರುದ್ರ, ನೀನು ತುಂಬ ಒಳ್ಳೆಯ ಕೆಲಸ ಮಾಡಿದೆ ಮಗ್ನೆ. ಆಯುಷಿ ಓದಿದ ಹುಡುಗಿ, ಅವಳು ಮನೆಯಲ್ಲಿ ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ. ಈಗ ಅವಳು ಶಾಲೆಯಲ್ಲಿ ಪಾಠ ಮಾಡೋದ್ರಿಂದ ಅವಳಿಗೂ ಖುಷಿ, ಮಕ್ಕಳಿಗೂ ಒಳ್ಳೆಯದಾಗುತ್ತೆ. ರುದ್ರ ಅಮ್ಮನ ಕಡೆ ನೋಡಿ, ಅದು ಅವಳ ಸಾಮರ್ಥ್ಯ ಅಮ್ಮ. ಅವಳು ಎಲ್ಲರ ಮೆಚ್ಚುಗೆ ಗಳಿಸಬೇಕು ಅಂದರೆ ಅವಳಿಗೆ ಒಂದು ಅವಕಾಶ ಸಿಗಬೇಕಿತ್ತು. ನಾನು ಅವಕಾಶ ಮಾಡಿಕೊಟ್ಟಿದ್ದೀನಿ ಅಷ್ಟೆ. ರಂಗೇಗೌಡರು ಮತ್ತು ಜಯಮ್ಮ ಆಯುಷಿಯ ಸಾಧನೆ ಕಂಡು ಅವಳನ್ನು ಮನಸ್ಸಾರೆ ಹರಿಸಿದರು. ರಂಗೇಗೌಡರು, ನಮ್ಮ ಮನೆ ಸೊಸೆ ಕೇವಲ ಮನೆಯನ್ನಷ್ಟೇ ಅಲ್ಲ, ಊರನ್ನು ಬೆಳೆಸೋಕೆ ಬಂದಿದ್ದಾಳೆ. ಇಂಥ ಸೊಸೆ ಸಿಗೋದು ನಮ್ಮ ಪುಣ್ಯ. ಅಜ್ಜಿ ಜಯಮ್ಮ ಆಯುಷಿಯ ಸಂತೋಷವನ್ನು ನೋಡಿ ಅವಳನ್ನು ತಮ್ಮ ಪಕ್ಕ ಕುಳ್ಳಿರಿಸಿಕೊಂಡು, ನನ್ನ ಮಗಳೇ, ನಿನಗೆ ಯಾರ ದೃಷ್ಟಿ ತಾಗಬಾರ್ದು ಎಂದು ದೃಷ್ಟಿ ತೆಗೆದರು. ಆಯುಷಿಯ ತಲೆಗೆ ಮುತ್ತಿಟ್ಟು, ನೀನು ಹೀಗೆ ಸಂತೋಷವಾಗಿರು ಮಗಳೇ ಎಂದು ಆಶೀರ್ವದಿಸಿದರು. ರುದ್ರನ ಅಪ್ಪ ಸುಭಾಷ್, ನೋಡು ರುದ್ರ, ನೀನು ಈ ನಿರ್ಧಾರ ತೆಗೆದುಕೊಂಡಿದ್ದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಆಯುಷಿ ಮನೆಗೆ ಬಂದ ಮೇಲೆ ಇಡೀ ನಮ್ಮ ಮನೆಯ ವಾತಾವರಣವೇ ಬದಲಾಗಿದೆ. ಅವಳು ಈ ಮನೆಯ ಭಾಗ ಮಾತ್ರ ಅಲ್ಲ, ನಮ್ಮ ಊರಿನ ಶಕ್ತಿಯೂ ಆಗಿದ್ದಾಳೆ. ಒಂದು ದಿನ ಸಂಜೆ ಶಾಲೆಯಿಂದ ಬಂದ ಆಯುಷಿ ನೇರವಾಗಿ ರುದ್ರನಿದ್ದ ಹೊಲಕ್ಕೆ ಹೋದಳು. ರುದ್ರ ಅಂದು ಕೂಡ ಮನೆಗೆ ಬಂದಿರಲಿಲ್ಲ. ಆಯುಷಿ ರುದ್ರನ ಹಿಂದೆ ನಿಂತು ಅವನ ಕಣ್ಣು ಮುಚ್ಚಿದಳು. ರುದ್ರ ನಗುತ್ತಾ, ಯಾರು, ನನ್ನ ಹೊಸ ಟೀಚರ್ ಆಯುಷಿನಾ? ಆಯುಷಿ ಅವನ ಕಿವಿಯಲ್ಲಿ ಮೆಲ್ಲಗೆ, ಹೌದು, ನಿಮ್ಮ ಹೊಸ ಟೀಚರ್. ಇವತ್ತು ಶಾಲೆಯಲ್ಲಿ ಮಕ್ಕಳು ನಿಮ್ಮ ಬಗ್ಗೆನೇ ಕೇಳ್ತಿದ್ರು. ಮಿಸ್, ನಿಮ್ಮ ಹಸ್ಬೆಂಡ್ ಹೀರೋ ಥರ ಇದ್ದಾರೆ, ಅವರೇನು ಹಳ್ಳಿಯ ರಾಜಾನಾ ಅಂತ. ರುದ್ರ ತಿರುಗಿ ಆಯುಷಿಯನ್ನು ಅಪ್ಪಿಕೊಂಡು, ಹಳ್ಳಿಯ ರಾಜಾನೋ ಇಲ್ವೋ ಗೊತ್ತಿಲ್ಲ, ಆದರೆ ನೀನು ನನ್ನ ಬದುಕಿನ ರಾಣಿ. ಈ ಮಣ್ಣು ನನಗೆ ಎಷ್ಟು ಮುಖ್ಯವೋ ನೀನು ನನಗೆ ಅದಕ್ಕಿಂತ ಹೆಚ್ಚು ಮುಖ್ಯ. ಆಯುಷಿ, ನನಗೂ ಗೊತ್ತಿದೆ, ಈ ಮಣ್ಣು ನಿಮ್ಮ ಪ್ರೀತಿಯನ್ನು ನನಗೆ ಕಲಿಸಿದೆ. ನಿಮ್ಮ ಆ ಒರಟುತನದಲ್ಲಿ ಅಡಗಿರುವ ಪ್ರೀತಿ ನನಗೆ ಶಾನೆ ಇಷ್ಟ ಆಯಿತು. ರುದ್ರ ಅವಳ ಕೆನ್ನೆ ಸವರಿ, ಹೊಲದಲ್ಲಿ ಕೆಲಸ ಮಾಡುವವನಿಗೆ ಇವತ್ತಿಂದ ಶಾಲಾ ಟೀಚರ್ ಹೆಂಡತಿಯಾಗಿದ್ದಾಳೆ. ಇನ್ನು ನನ್ನ ಪ್ರೇಮ ಪಾಠ ಹೇಳಿಕೊಡೋಕೆ ನೀನು ಇದ್ದೀಯಾ? ಆಯುಷಿ ನಾಚಿಕೆಯಿಂದ ರುದ್ರನ ಎದೆಯಲ್ಲಿ ಮುಖ ಅಡಗಿಸಿದಳು. ಹೊಲದ ತಂಪಾದ ಗಾಳಿ ಅವರ ಪ್ರೀತಿಯನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತಿತ್ತು. ರುದ್ರನ ಜೀವನದಲ್ಲಿ ಆಯುಷಿ ಹೊಸ ಅರ್ಥವನ್ನು ತುಂಬಿದ್ದಳು. ಅವರಿಬ್ಬರು ಮೌನವಾಗಿ ಪರಸ್ಪರ ಪ್ರೀತಿಯನ್ನು ಆಸ್ವಾದಿಸಿದಳು. ಆಯುಷಿಗೆ ತನ್ನ ನಿರ್ಧಾರ ಎಂದಿಗೂ ತಪ್ಪಾಗಲಿಲ್ಲ ಎಂಬ ಸಂತೋಷ, ರುದ್ರನಿಗೆ ತನ್ನ ಬದುಕಿನ ಸರಿಯಾದ ಸಂಗಾತಿ ಸಿಕ್ಕಿದೆ ಎಂಬ ಹೆಮ್ಮೆ. ಆಯುಷಿ ಟೀಚರ್ ಆಗಿ ನೇಮಕವಾದ ಸುದ್ದಿ ಹಳ್ಳಿಯ ಮಾರುಕಟ್ಟೆಯಲ್ಲಿ ಹರಡುತ್ತಿದ್ದಂತೆ ರುದ್ರನ ಕುಚಿಕು ಗೆಳೆಯರಾದ ಕೋಳಿಬಂಜ ಮತ್ತು
ಸ್ಟುಡಿಯೋ ಸತೀಶ ಸುಮ್ಮನೆ ಇರಲು ಸಾಧ್ಯವೇ? ಅವರು ರುದ್ರನನ್ನು ಪೇಚಿಗೆ ಸಿಲುಕಿಸಲು ಸೀದಾ ಶಾಲೆಯ ಹತ್ತಿರವೇ ಬಂದರು. ಮಂಜ ರುದ್ರನಿಗೆ ತೋರಿಸುತ್ತಾ, ಲೇ ಸತೀಶ, ನೋಡ್ಲಾ ಇಲ್ಲಿ ಹತ್ತೂರಿಗೆ ನ್ಯಾಯ ಹೇಳೋ ರುದ್ರ ಪ್ರತಾಪ್ ಇವತ್ತು ಶಾಲೆಯ ಗೇಟ್ ಹತ್ತಿರ ಯಾಕೆ ನಿಂತಿದ್ದಾನೆ? ಬಹುಶಃ ಟೀಚರ್ ಹತ್ರ ಹೋಮ್ವರ್ಕ್ ಮಾಡಿಲ್ಲ ಅಂತ ಪನಿಷ್ಮೆಂಟ್ ತಗೋತಿದ್ದಾನೆ ಅನ್ಸುತ್ತೆ. ಸತೀಶ್ ನಗುತ್ತಾ, ಹೌದು ಕಣೋ ಮಂಜ, ಈ ಟೀಚರ್ ಆಯುಷಿ ತುಂಬ ಸ್ಟ್ರಿಕ್ಟ್ ಅಂತೆ. ರುದ್ರ ಇನ್ಮೇಲೆ ನೀನು ಮನೆಯಲ್ಲೂ ಎಸ್ ಮೇಡಮ್, ನೋ ಮೇಡಮ್ ಅಂತಾನೆ ಇರಬೇಕು. ನಿನ್ನ ಈ ಖಡಕ್ ಗತ್ತು ಇನ್ಮೇಲೆ ಹೊಲಕ್ಕೆ ಮಾತ್ರ ಸೀಮಿತ. ರುದ್ರ ಕೋಪದಿಂದ ಟವಲ್ ಕೊಡವಿ, ಲೇ ಸುಮ್ಮನೆ ಇರೋ, ಅವಳು ನಮ್ಮ ಊರಿನ ಮಕ್ಕಳಿಗೆ ಪಾಠ ಮಾಡ್ತಿದ್ದಾಳೆ, ಅದಕ್ಕೆ ಅವಳನ್ನ ಕರ್ಕೊಂಡು ಹೋಗೋಕೆ ಬಂದಿದ್ದೀನಿ. ನೀವಿಬ್ರು ಇಲ್ಲಿ ಬಂದು ನನ್ನ ಕಾಲೆಳೆಯೋದು ನಿಲ್ಲಿಸಿ. ಮಂಜ ಅಯ್ಯಯ್ಯೋ ನೋಡ್ಲಾ ಸತೀಶ, ನಮ್ಮ ರುದ್ರ ಈಗ ಹೋಮ್ ಮಿನಿಸ್ಟರ್ ಮಾತು ಕೇಳೋ ಮಗುವಾಗಿಬಿಟ್ಟಿದ್ದಾನೆ. ಆದರೆ ಒಂದು ಮಾತು ರುದ್ರ, ನಿನ್ನ ಹೆಂಡತಿ ಟೀಚರ್ ಆದ ಮೇಲೆ ನೀನು ಸ್ವಲ್ಪ ಅಚ್ಚುಕಟ್ಟಾಗಿ ಇರೋದು ಕಲಿ. ಇಲ್ದಿದ್ರೆ ಅವಳು ನಿನ್ನನ್ನು ಕ್ಲಾಸ್ ರೂಮ್ ಇಂದ ಆಚೆ ನಿಲ್ಲಿಸ್ಬಿಡ್ತಾಳೆ. ಇತ್ತ ಆಯುಷಿ ಟೀಚರ್ ಆದ ಸುದ್ದಿ ತಿಳಿದ ತಕ್ಷಣ ಮಂಗಳೂರಿನಲ್ಲಿದ್ದ ಜಾರ್ಜಿ ಫುಲ್ ಖುಷಿಯಾದಳು. ಅವಳು ತಕ್ಷಣ ಆಯುಷಿಗೆ ಫೋನ್ ಮಾಡಿದಳು. ಜಾರ್ಜಿ, ಅತ್ತಿಗೆ, ಎಂಥ ಸುದ್ದಿ ಕೊಟ್ಟೆ ನೀನು? ಟೀಚರ್ ಆಗಿದ್ದೀಯಾ ಅಂತ ಕೇಳಿ ನನಗೆ ಶಾನೆ ಖುಷಿ ಆಯಿತು. ಇನ್ಮೇಲೆ ನಮ್ಮ ಅಣ್ಣ ನಿನ್ನ ಮಾತು ಕೇಳಲೇಬೇಕು. ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡೋದಿರಲಿ, ಮೊದಲು ಆ ಮೊಂಡು ಅಣ್ಣನಿಗೆ ಸ್ವಲ್ಪ ಸಂಸ್ಕಾರದ ಪಾಠ ಮಾಡು. ಆಯುಷಿ ನಗುತ್ತಾ, ಜಾಜಿ, ನಿಮ್ಮ ಅಣ್ಣನಿಗೆ ಪಾಠ ಮಾಡೋದು ಅಷ್ಟು ಸುಲಭವಲ್ಲ ಕಣೆ, ಆದರೂ ಟ್ರೈ ಮಾಡ್ತೀನಿ. ಜಾಜಿ, ಅತ್ತಿಗೆ, ಇನ್ಮೇಲೆ ಆ ಲಲಿತಾ ಅವಳ ಬಾಯಿ ಮುಚ್ಚಿಕೊಂಡು ಇರ್ತಾಳೆ ನೋಡು. ಅವಳು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಪೋಸ್ಟ್ ಹಾಕೋಕೆ ಹೋದರೆ ನೀನು ಬ್ಲ್ಯಾಕ್ ಬೋರ್ಡ್ ಮೇಲೆ ಅವಳ ಹೆಸರು ಬರೆದು ಪನಿಷ್ಮೆಂಟ್ ಕೊಡು. ಐ ಲವ್ ಯು ಅತ್ತಿಗೆ, ನೀನು ನಮ್ಮ ಮನೆಗೆ ಬಂದಿರೋದು ನಿಜವಾಗಿಯೂ ಅದೃಷ್ಟ. ಲಲಿತಾ ಮತ್ತು ಸಾವಿತ್ರಿ ಮನೆಯ ಮೂಲೆಯಲ್ಲಿ ಕುಳಿತು ಉರಿಯುತ್ತಿದ್ದರು. ಜಾಜಿ ಫೋನ್ ಮಾಡಿ ಆಯುಷಿಯನ್ನು ಹೊಗಳುತ್ತಿರುವುದು ಅವರ ಕಿವಿಗೆ ಬಿದ್ದಿತ್ತು. ಲಲಿತಾ ಅಮ್ಮನಿಗೆ, ಅಮ್ಮ ನೋಡು, ಆ ಜಾಜಿ ಕೂಡ ಅವಳ ಪರವಾಗಿ ಮಾತಾಡ್ತಿದ್ದಾಳೆ. ಇಡೀ ಮನೆ ಅವಳನ್ನ ದೇವತೆ ಥರ ನೋಡ್ತಿದ್ದಾರೆ. ಈಗ ಊರವರು ಅವಳನ್ನ ಟೀಚರ್ ಅಮ್ಮ ಅಂತ ಗೌರವ ಕೊಡ್ತಾರೆ. ನನ್ನ ಮದುವೆ ಕನಸೆಲ್ಲ ಮಣ್ಣು ಪಾಲಾಯಿತು. ಸಾವಿತ್ರಿ, ಸಮಾಧಾನ ಮಾಡ್ಕೊ ಮಗಳೇ, ರುದ್ರ ಅವಳನ್ನು ಎಷ್ಟು ಮೇಲೆ ಏರಿಸ್ತಾನೋ ಅಷ್ಟೇ ವೇಗವಾಗಿ ಅವಳು ಕೆಳಗೆ ಬೀಳೋ ಕಾಲ ಬರುತ್ತೆ. ಅಲ್ಲಿಯವರೆಗೂ ನಾವು ಸ್ವಲ್ಪ ತಣ್ಣಗಿರಬೇಕು. ಆದರೆ ಅವರ ಯಾವ ತಂತ್ರಗಳು ಈಗ ಫಲ ನೀಡುತ್ತಿರಲಿಲ್ಲ. ಇಡೀ ಊರು ಮತ್ತು ಮನೆ ಆಯುಷಿಯ ಹೊಸ ರೂಪವನ್ನು ನೋಡಿ ಸಂಭ್ರಮಿಸುತ್ತಿತ್ತು. ರುದ್ರಪ್ರತಾಪ್ನ ಬದುಕಿನಲ್ಲಿ ಆಯುಷಿ ಕೇವಲ ಹೆಂಡತಿಯಾಗಿ ಮಾತ್ರವಲ್ಲ, ಸಮಾಜಕ್ಕೆ ಬೆಳಕು ನೀಡುವ ಶಿಕ್ಷಕಿಯಾಗಿಯೂ ಮಿಂಚುತ್ತಿದ್ದಳು. ಹಳ್ಳಿಯ ಪುರಾತನ ಶಿವ ದೇವಸ್ಥಾನಕ್ಕೆ ಶಿವರಾತ್ರಿಯ ಕಳೆ ಬಂದಿತ್ತು. ಊರೆಲ್ಲ ತಳಿರು ತೋರಣಗಳಿಂದ ಸಿಂಗಾರಗೊಂಡಿತ್ತು. ಶಿವನಿಗೆ ಇಷ್ಟವಾದ ಬಿಲ್ಪತ್ರೆಗಳ ಸುವಾಸನೆ ಗಾಳಿಯಲ್ಲಿ ತುಂಬಿತ್ತು. ರುದ್ರಪ್ರತಾಪ್ ಕುಟುಂಬದವರು ಅಂದು ದೇವಸ್ಥಾನದ ವಿಶೇಷ ಪೂಜೆಯನ್ನು ವಹಿಸಿಕೊಂಡಿದ್ದರು. ರುದ್ರ ಅಚ್ಚ ಬಿಳಿ ಪಂಚೆ ಮತ್ತು ಶಲ್ಯದಲ್ಲಿ ಗಂಭೀರವಾಗಿ ಕಂಡರೆ, ಆಯುಷಿ ಕೆಂಪು ಬಣ್ಣದ ರೇಷ್ಮೆ ಸೀರೆಯುಟ್ಟು ಕೈಯಲ್ಲಿ ಪೂಜೆಯ ತಟ್ಟೆ ಹಿಡಿದು ದೇವತೆಯಂತೆ ಮಂಟಪಕ್ಕೆ ಬಂದಳು. ಲಲಿತಾ ಮತ್ತು ಸಾವಿತ್ರಿ ದೇವಸ್ಥಾನದ ಒಂದು ಮೂಲೆಯಲ್ಲಿ ನಿಂತು ಉರಿಯುತ್ತಿದ್ದರು. ಊರವರೆಲ್ಲ ಆಯುಷಿಯನ್ನು ಮಹಾಲಕ್ಷ್ಮಿ ಎಂದು ಹೊಗಳುತ್ತಿರುವುದು ಲಲಿತಾಳಿಗೆ ಸಹಿಸಲು ಸಾಧ್ಯವಾಗಲಿಲ್ಲ. ಲಲಿತಾ, ಅಮ್ಮ, ಇವತ್ತು ಈಕೆಗೆ ಒಂದು ಪಾಠ ಕಲಿಸಬೇಕು. ದೇವರಿಗೆ ಅಭಿಷೇಕ ಮಾಡುವ ಹಾಲಿನ ಕಲಶಕ್ಕೆ ಈ ನೀಲಿ ಬಣ್ಣದ ಶಾಯಿ ಬೆರೆಸ್ತೀನಿ. ಆಯುಷಿ ಆ ಹಾಲನ್ನು ಶಿವನ ಮೇಲೆ ಸುರಿದರೆ ಇಡೀ ಊರೇ ಅವಳನ್ನು ಶಪಿಸುತ್ತೆ. ಶಿವನಿಗೆ ಅಶುದ್ಧ ಹಾಲು ನೀಡಿದವಳು ಈ ಮನೆಗೆ ಕೇಡು ತರುತ್ತಾಳೆ ಅಂತ ಎಲ್ಲರೂ ಅವಳನ್ನು ಮನೆಯಿಂದ ಆಚೆ ಹಾಕ್ತಾರೆ. ಲಲಿತಾ ಯಾರಿಗೂ ತಿಳಿಯದಂತೆ ಆಯುಷಿ ಪೂಜೆಗೆಂದು ಇಟ್ಟಿದ್ದ ಹಾಲಿನ ಕಲಶಕ್ಕೆ ಶಾಯಿಯನ್ನು ಬೆರೆಸಿ, ಅಂದರೆ ಹಿಂಕನ್ನು ಬೆರೆಸಿ ಸುಮ್ಮನೆ ದೂರ ಸರಿದಳು. ಪೂಜೆ ಶುರುವಾಯಿತು. ಪುರೋಹಿತರು ಅಭಿಷೇಕಕ್ಕೆ ಹಾಲು ತನ್ನಿ ಎಂದರು. ಆಯುಷಿ ಭಕ್ತಿಯಿಂದ ಕಣ್ಣು ಮುಚ್ಚಿ ಶಿವನನ್ನು ಸ್ಮರಿಸುತ್ತಾ ಆ ಕಲಶವನ್ನು ಎತ್ತಿದಳು. ಆದರೆ ಕಲಶದಿಂದ ಹಾಲು ಸುರಿಯುವ ಮೊದಲೇ ರುದ್ರನ ತೀಕ್ಷ್ಣ ಕಣ್ಣುಗಳು ಆ ಹಾಲಿನ ನೀಲಿ ಬಣ್ಣವನ್ನು ಗುರುತಿಸಿದವು. ರುದ್ರ ಗರ್ಜಿಸುತ್ತಾ, ನಿಲ್ಲು ಆಯುಷಿ. ರುದ್ರನ ಧ್ವನಿ ಕೇಳಿ ಇಡೀ ದೇವಸ್ಥಾನ ಸ್ತಬ್ಧವಾಯಿತು. ಅವನು ಆಯುಷಿಯ ಕೈಯಿಂದ ಕಲಶವನ್ನು ಕಿತ್ತುಕೊಂಡು ಕೆಳಗೆ ಚೆಲ್ಲಿದ. ಅಲ್ಲಿ ನೀಲಿ ಬಣ್ಣದ ಹಾಲು ಹರಿಯಿತು. ಜನರೆಲ್ಲ ಅಪಚಾರ ಅಪಚಾರ ಎಂದು ಕೂಗಾಡಿದರು. ರುದ್ರ,
ಇದು ಅಪಚಾರ ಅಲ್ಲ, ಯಾರೋ ಮಾಡಿದ ನೀಚ ಕೆಲಸ. ಲೇಯ್ ಮಂಜ, ಇಲ್ಲಿ ಬಾ. ರುದ್ರನ ಗೆಳೆಯ ಮಂಜ ಲಲಿತಾನ ಹಾಲಿನ ಹತ್ತಿರ ಸುಳಿದಾಡುತ್ತಿದ್ದನ್ನು ಮೊದಲನೇ ನೋಡಿದ್ದನು. ಅವನು ಲಲಿತಾಳ ಕೈಯನ್ನು ಎಲ್ಲರ ಮುಂದೆ ಹಿಡಿದ. ಅವಳು ಬೆರಳುಗಳಿಗೆ ಅದೇ ನೀಲಿ ಶಾಯಿ ಅಂಟಿಕೊಂಡಿತ್ತು. ಸತ್ಯ ಬಯಲಾದಾಗ ಲಲಿತಾಳ ಮುಖ ಬೆಳ್ಳಗಾಯಿತು. ರಂಗೇಗೌಡರ ಕೋಪ ನೆತ್ತಿಗೇರಿತ್ತು. ದೇವಸ್ಥಾನದ ಪಾವಿತ್ರ್ಯತೆಗೆ ಧಕ್ಕೆ ತಂದ ಲಲಿತಾಳನ್ನು ಅವರು ಅಲ್ಲಿಯೇ ಶಿಕ್ಷಿಸಲು ನಿರ್ಧರಿಸಿದರು. ರಂಗೇಗೌಡರು, ಲಲಿತಾ, ನೀನು ಈ ಮನೆಯ ಮಗಳಾಗಿ ಇಷ್ಟೊಂದು ಕೀಳು ಕೆಲಸ ಮಾಡಿದ್ಯಾ ಅಂತ ಅಂದುಕೊಂಡಿರಲಿಲ್ಲ. ನಿನಗೆ ಈ ಮನೆ ಮೇಲೆ ಗೌರವ ಇಲ್ಲ, ದೇವರ ಮೇಲೆ ಭಯವಿಲ್ಲ. ಇವತ್ತೇ ನಿನ್ನನ್ನು ಹಾಸ್ಟೆಲ್ಗೆ ಸೇರಿಸಿ ಬುದ್ಧಿ ಕಲಿಸಬೇಕು. ಸಾವಿತ್ರಿ ಅತ್ತಳು. ಲಲಿತಾ ನಡುಗುತ್ತಾ ನಿಂತಿದ್ದಳು. ಆದರೆ ಅಷ್ಟರಲ್ಲಿ ಆಯುಷಿ ಮುಂದೆ ಬಂದು ರಂಗೇಗೌಡರ ಕೈ ಹಿಡಿದಳು. ಆಯುಷಿ, ಬೇಡ ತಾತ, ಹಾಸ್ಟೆಲ್ ಶಿಕ್ಷೆ ಬೇಡ. ದ್ವೇಷಕ್ಕೆ ದ್ವೇಷನೇ ಉತ್ತರ ಅಲ್ಲ. ಇವತ್ತು ಶಿವನ ಹಬ್ಬ. ಶಿವನೇ ಎಲ್ಲರನ್ನೂ ಕ್ಷಮಿಸುವಾಗ ನಾವೇಕೆ ಬೇಡ ಅನ್ಬೇಕು? ಲಲಿತಾ ನಮ್ಮ ಮನೆಯ ಹುಡುಗಿ. ಅವಳು ಇಲ್ಲಿಯೇ ಇದ್ದು ತನ್ನ ತಪ್ಪನ್ನು ತಿದ್ದಿಕೊಳ್ಳಲಿ. ಆಯುಷಿಯ ಈ ಮಾತು ಕೇಳಿ ಇಡೀ ಊರು ಅವಳನ್ನು ಕೊಂಡಾಡಿತು. ಲಲಿತಾ ಪಶ್ಚಾತ್ತಾಪದಿಂದ ಆಯುಷಿಯ ಮುಂದೆ ತಲೆ ತಗ್ಗಿಸಿ ನಿಂತಳು. ರುದ್ರನ ಅಪ್ಪ ಸುಭಾಷ್ ಮತ್ತು ಅಮ್ಮ ಸುನೀತಾ ಸೊಸೆಯ ದೊಡ್ಡ ಗುಣ ಕಂಡು ಹೆಮ್ಮೆ ಪಟ್ಟರು. ಜಯಮ್ಮಜ್ಜಿ ಆಯುಷಿಯ ದೃಷ್ಟಿ ತೆಗೆದು ಹರಸಿದರು. ಸಂಜೆ ಮನೆಗೆ ಮರಳಿದ ನಂತರ ರುದ್ರ ತನ್ನ ಕೋಣೆಯಲ್ಲಿ ಆಯುಷಿಗಾಗಿ ಕಾಯುತ್ತಿದ್ದ. ರುದ್ರನ ಮುಖದಲ್ಲಿ ಒಂದು ಸಣ್ಣ ನಗು ಇತ್ತು. ಅವನು ಹತ್ತಿರ ಬಂದು ಆಯುಷಿಯ ಭುಜದ ಮೇಲೆ ಕೈ ಇಟ್ಟ. ರುದ್ರ, ಆಯುಷಿ, ಇವತ್ತು ನೀನು ದೇವಸ್ಥಾನದಲ್ಲಿ ಲಲಿತಾಳನ್ನು ಮಾತ್ರ ಗೆಲ್ಲಲಿಲ್ಲ, ನನ್ನನ್ನು ಪೂರ್ತಿಯಾಗಿ ಗೆದ್ದು ಬಿಟ್ಟೆ. ನಿನ್ನ ಈ ಶಾಂತ ಸ್ವಭಾವದ ಮುಂದೆ ನನ್ನ ಕೋಪ ಶಾನೆ ಸಣ್ಣದು. ಅವನು ಅವಳಿಗಾಗಿ ತಂದಿದ್ದ ಹೊಸ ಮಲ್ಲಿಗೆ ಹೂವನ್ನು ಅವಳ ಮುಡಿಗೆ ಮುಡಿಸಿದ. ಆ ಮಲ್ಲಿಗೆಯ ಪರಿಮಳ ಮತ್ತು ಅವರ ಪ್ರೀತಿ ಆ ರಾತ್ರಿಯನ್ನು ಸಾರ್ಥಕಗೊಳಿಸಿತು. ರುದ್ರನ ಒರಟು ಬದುಕಿನಲ್ಲಿ ಆಯುಷಿ ಈಗ ಕೇವಲ ಹೆಂಡತಿಯಲ್ಲ, ಅವನನ್ನು ಮುನ್ನಡೆಸುವ ಶಕ್ತಿಯಾಗಿದ್ದಳು. ಈ ಕಥೆಯನ್ನು ವೀಕ್ಷಿಸಿದ ನಂತರ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಹೆಚ್ಚಿನ ಹೊಸ ಬರವಣಿಗೆಯನ್ನು ಪ್ರೋತ್ಸಾಹಿಸಿ. ನಿಮ್ಮ ಅಭಿಪ್ರಾಯಕ್ಕಾಗಿ ಕಮೆಂಟ್ ಬಾಕ್ಸ್ ಸದಾ ತೆರೆದಿರುತ್ತದೆ. ಈ ಕಥೆಯನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.